ಹಾಂ ನೋಡ್ಕೊಳ್ಳಿ. ರೈಟ್ ಹ್ಯಾಂಡ್. ಹಾ ಇವಾಗ ನಿಮ್ಮ ಲೆಫ್ಟ್ ಲೆಗ್ ನ ಈ ಕಡೆ ಮೂವ್ ಮಾಡ್ತಾ ಬಾಡಿ ಸೈಡ್ ಇದೆ. ಹಾ ಈ ಕಾಲ್ನ ಇಲ್ಲಿ ಹೊಡೆದಾದ್ಮೇಲೆ ಇದಕ್ಕೆ ಹೋಗ್ತಾರಲ್ಲ, ಈ ಕಾಲು ಇಟ್ಬಿಟ್ಟು ಹೊಡಿರಿ ಅಷ್ಟೇ ಸಾಕು. ಅದು ಹೆಂಗೆ, ಅದು ಹೆಂಗೆ ಗೊತ್ತಾ, ಹಿಂಗೆ ಎತ್ತಿರಲ್ವಾ? ನಾನು ಹೇಳ್ತೀನಿ ಇಲ್ಲಿ ಬನ್ನಿ. ಬರ ಇವಾಗ ಹಿಂಗೆ ಬಂದು ಹಿಂಗೆ ಹೊಡೆದ್ರ ಇಲ್ಲಿ ಇಟ್ರಿ, ಲೆಫ್ಟ್ ಲೆಗ್ ಎತ್ತುತ್ತಾ ರೈಟ್ ಅಲ್ಲಿ ಹೋಗ್ತೀವಿ ಅಷ್ಟೇ. ಹಿಂಗೆ ಎತ್ತಿರಲ್ಲ, ಹಿಂಗೆ ಇಲ್ಲಿ ಲೆಫ್ಟ್ ಲೆಗ್ ಎತ್ತಿ ಫಸ್ಟ್ ಒನ್. ಇಲ್ಲ ನಿಮ್ದು ಯಾವ್ದು ಈ ಕಾಲ, ಇನ್ನು ಇವ್ರು ಈ ಕಾಲಲ್ಲಿ ಕಿಕ್ ಮಾಡೋದು. ಇಲ್ಲ ಓಕೆ ಮಾಡ್ಬೋದು. ಹಿಂಗೆ ಇರ್ತಾರಲ್ಲ, ಇದು ಎತ್ತುತ್ತಾ ಡೈರೆಕ್ಟ್ ಆಗಿ ಎತ್ತುತ್ತಾ ಇದು ಹಿಂದಕ್ಕೆ ಮಾಡ್ತಾರೆ, ಇದು ಎತ್ತುತ್ತಾ ಹಿಂದೆ ಆಗೋಗ್ತಿದ್ದೀರಾ. ಇಲ್ಲಿ ಹಿಂಗೆ ಮಾಡ್ತೀರಾ ಇಲ್ಲಿ. ಅಯ್ಯೋ ಮತ್ತೆ ಡ್ಯಾನ್ಸ್ ಲೆಗ್ ಮಾಡ್ಬಿಡಿ. ಎತ್ತಿ ಈ ಕಾಲನ್ನ ಡೈರೆಕ್ಟ್ ಮುಂದಕ್ಕೆ ಬಿಡಿ ಅಷ್ಟೇ. ಇದು ಹಿಂದೆ ಕಳಿಸ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನ ಎತ್ತದೆ. ಇಲ್ಲಿ ಎರಡು ಅಷ್ಟೇ. ಇದನ್ನ ಎಷ್ಟು ಎತ್ತೀರಾ ಅಷ್ಟು ಕಿಕ್ ಬರುತ್ತೆ. ಈ ಫಸ್ಟ್ ಇಲ್ಲಿ ಫಸ್ಟು ಇಲ್ಲಿ ಬಂದು ಹೊಡೆಯಲ್ಲ ಗೊತ್ತು. ಟರ್ನ್ ಮಾಡಿ ಹೊಡೆದು ಇಲ್ಲಿ ಬರುತ್ತೆ. ಹೊಡಿರಿ. ಸಾರಿ ಓಕೆ, ಜಂಪ್ ಮಾಡಿ ನನ್ ಹೊಡಿಬೇಕು. ಇವಾಗ ಇಲ್ಲಿ ಹೊಡೆದ್ನಾ? ಈ ಕಾಲಲ್ಲಿ ಫಸ್ಟ್ ಜಂಪ್ ಇದೆಯಲ್ಲ, ಹಿಂಗ್ ಮಾಡಿ. ಎಸ್, ಇವ್ರಿಗೆ ಗೊಂಬೆಗೆ ಕೀ ಕೊಡ್ತೀವಲ್ಲ, ಇದೆಲ್ಲ ಬೇಕಾ? ಸಾಕು, ಬೇಡ ಸರ್, ಚೆನ್ನಾಗಿ ಕಾಣಿಸಲ್ಲ. ಬೇಡ ಒಂದ್ಸತಿ ಮಾಡು. ಕಿಕ್ಸ್. ಸರಿ ಆಯ್ತು. ಇಲ್ಲಿಗೆ ಅಷ್ಟೇ ಮಾಡಿದ್ನಲ್ಲ ಸಾಕು. ನಾವು ಅಷ್ಟೇ ಮಾಡೋದು. ಒಳ್ಳೆ ಕಿಕ್ಸ್ ಮಾಡ್ತೀರಾ? ಬೇಡ ಅದು ಬೇಡ. ಇದು ಸುಮ್ಮನೆ ಸಿಂಪಲ್. ಫೋಲ್ಡ್ ಪುಷ್ ಹೊಡಿತೀರಾ? ಏನ್ ಫೋಲ್ಡ್ ಪುಷ್? ಈಗ ಜಂಪ್ ಮಾಡಲ್ಲ, ಹೀಗೆ ಅಷ್ಟೇ ಹೊಡಿಬೇಕಾ ಅಲ್ಲಿ? ಕಾಲ್ ಇದಕ್ಕೆ ಏನ್ ಮಾಡಿ, ಏನಾರ ಹುಡಿ ಕೈ ಇದ್ರೆ ಸ್ವಲ್ಪ ಜಾಸ್ತಿ. ಅವ್ರಿಗೇನು ಪ್ಯಾಡ್ ಬೇಡ ಅಂತೆ. ಪುಷ್. ಗುಡ್ 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 ಅನ್ಬೇಡಿ, ಅವಾಗ ಮಾಡಲ್ಲ ನಾನು. ಬಟ್ ಇನ್ನ ಹೈಟ್ ಬರಬೇಕು. ಇವನು ಹೆಂಗೆ ಎಷ್ಟು ಫ್ಲೆಕ್ಸಿಬಲ್ ಆದ್ರೆ ನೀವು 6 ತಿಂಗಳು ಪ್ರಾಕ್ಟೀಸ್ ಮಾಡ? ಇಲ್ಲ, ಮುಂಚೆಯಿಂದನೂ ಫ್ಲೆಕ್ಸಿಬಲ್ ಇದ್ದೆ. ಅವಾಗ ಮಾಡಿದ್ದಕ್ಕೆ ಈ ಸಿನಿಮಾ ನೋಡಿ, ಈ ಸಿನಿಮಾ ಬರುತ್ತೆ ಅಂತ ನೀವು ಗೊತ್ತಾ? ಗರ್ಲ್ಡ್ರಾಮ್ ಅವ್ರಿಗೆ ಹಿಂಗ್ ಹೊಡಿತೀನಿ ಗೊತ್ತೊಂದು, ಹಿಂಗ್ ಹೊಡಿತೀನಿ ಒಂದು, ಅವ್ರು ಹಿಂಗ್ ಇರ್ತಾರೆ, ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಖುಷಿ ಇವಾಗ್ಲೇ. ಏನ್ ಮಾಡ್ತೀರಾ? ಪುಷಪ್ಸ್ ಮಾಡ್ತೀರಾ? ಪೂರ್ತಿ ಹೋಗ್ಬೇಕು. ಇಷ್ಟ ಹೋಗಕ್ಕಾಗದು, ಪೂರ್ತಿ ಹೋಗ್ಬೇಕು. ಇರ್ತಾರೆ ನೋಡಿ, ಪೂರ್ತಿ ಹೋಗ್ಬೇಕು. ನೋಡಿ, ನಾನ್ ಬರೀ ಕ್ರಂಚಸ್ ಅಷ್ಟೇ ಮಾಡೋದು. ಬರ್ಬೇಕು. ಓಕೆ, ಇನ್ನು ಹೋಗ್ಬೇಕು, ಇನ್ನು ಕೆಳಗಡೆ ಹೋಗಿ ಹೋಗಿ ಹೋಗಿ. ಸಾಕಾ? ಆಗಲ್ಲ, ಪುಲ್ಲಪ್ಸ್ ಅವ್ರಿಗೆ ಆಗ್ತಾ ಇಲ್ಲಪ್ಪ, ಕೈಗೆಲ್ಲ ಜಾರುತ್ತೆ, ನಂಗೆ ಆಗಲ್ಲ. ನೇಲ್ಸ್ ಎಲ್ಲ ನನಗೆ ಚುಚ್ಚುತ್ತೆ. ಕೋಲ್ಡ್ ಮಾಡೋಣ ಅಂತಿದ್ರಲ್ಲ ಅವಾಗಲೇ. ನೀವು ಮಾಡಿ, ಇವಾಗ ಇವ್ರು ಮಾಡ್ಬೇಕು. ಇನ್ನೊಂದು ಇದೆಲ್ಲ ಪ್ಲಾಸ್ಟಿಕ್, ಪ್ಯೂರ್ ಪ್ಲಾಸ್ಟಿಕ್ ಇತ್ತಲ್ಲ, ಅದಿಲ್ವಾ? ನೀವು ಆಂಕರಿಗೆ ಮಾಡಿ, ಇವಾಗ ಇವ್ರು ರಿಪೋರ್ಟರಿಗೆ ಮಾಡಿಸಿ. ಏನೋ ನಾ ಮಾಡ್ತೀನಿ ಬನ್ನಿ. ಮಾಡಿಸಿ, ಅವ್ರಿಗೆ ಹೇಳ್ಕೊಡಿ. ನಾನು ಇವಾಗ ನಿರೂಪಕಿ ಮಲೈಕ. ನೀವು ನಿರೂಪಕಿ. ಹೌದು, ಹೇಳಿ ಹೇಳಿ. ಮಾಡಿ ಸರ್. ಬರೀ ಇಂಟರ್ವ್ಯೂ ಮಾಡೋದಲ್ಲ, ಇವಾಗ ನೀವು ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ. ಅವ್ರು ಹೇಳ್ಕೊಡ್ತಾರೆ, ಅದನ್ನ ಮಾಡಿ. ಹೇಳಿ. ಯಾರು? ಏನ್ ಮಾಡ್ಕೊಡ್ಬೇಕು? ನಾನು ಇದು ಮಾಡ್ತೀರಾ? ಕೊಡಿ ಅದು. ಇನ್ನೊಂದು ಇದೆಯಲ್ಲ ಇಲ್ಲಿ, ನಾನ್ ದೂರ ಇರ್ತೀನಿ. ಕಮಾನ್, ಅದೇ ಕೊಡಿ ಟೀಜೆ. ನಾನ್ ಬೇಕಿದ್ರೆ ಡಂಬಲ್ಸ್ ಇಟ್ಕೊಂಡು ನಿಂತಿರ್ತೀನಿ. ಇದು ಸುಮ್ಮನೆ Come on. ಇದೆಯಲ್ಲ, ಹಿಂಗೆ ಇಟ್ಕೊಳ್ಳಿ. ಸುಮ್ಮನೆ ಆಂಕರಿಂಗ್ ಮಾಡೋದಲ್ಲ, ಮಾಡಿ ಇವಾಗ. ಅಷ್ಟೇ. ಅಷ್ಟೇ. ಇದೆಯಲ್ಲ, ಇದೇ ಬರುತ್ತೆ. ಹೊಡಿತಾರ ಅವರು, ಅದಕ್ಕೆ ನನಗೆ ಹೋಗೋದು ಭಯ ಹತ್ರ.
ಓಕೆ ಇಲ್ಲ ಇದು ಏಟಾಗತ್ತಲ್ಲ ಕರೆಕ್ಟಾಗಿ. ಏಟಾಗುತ್ತೆ ಕರೆಕ್ಟಾಗಿ ಮಾಡಲಿಲ್ಲ ಬಟ್ Correct ಆಗಿ ಮಾಡಿದ್ರೆ ಅಂದ್ರೆ eight ಇಲ್ಲಿ 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 ಬರ್ಬೇಕು ಸುಮ್ಮನೆ ಆಕ್ಟಿಂಗ್ ಅಲ್ಲ. ಫಸ್ಟು ಹಿಂಗೆ ಹಾಕೋಬೇಕಾ? ಅಲ್ಲ ಟವಲ್ ಹಾಕೊಳ್ಳೋ ಇಲ್ಲ ಇಲ್ಲ, ಕೈ ಮುಂದೆನೇ ಇರಲಿ, ಕೈ ಮುಂದೆನೇ ಇರಲಿ. ಇಲ್ಲಿಂದ ತಗೊಳ್ಳಿ, ಇಲ್ಲಿಂದ ಓ ತಗೊಳ್ಳಿ. ಇಲ್ಲ ಹಾಂ ಹಾಂ ಆಯ್ತಾ, ಸೇಮ್ ಇದೆಯಾ? ಹಾಂ ಈಗ ಅಂಡಿ ಇದು ಬಿಟ್ಬಿಟ್ಟು ಇದು ತಗೊಳ್ಳಿ. ಓ ಇದು ಕೈ ಹಿಂಗೆ ಬರ್ಬೇಕಾ? ಕಮ್ ಆನ್. ಏಟ್ ಬೀಳುತ್ತೆ, ತುಂಬ ಏಟ್ ಚೆನ್ನಾಗಿ ಬಿತ್ತು, ಏಟ್ ಬಿತ್ತು. ಹಂಗಲ್ಲ ಹಿಂಗೆ ಚಿಂಗ್ ಚಾಕ್ ಚಿಂಗ್ 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 ಅಂತ. ಅದೇ ಅದು ಜಾನ್ ವಿಕ್ ನೋಡಿರಲ್ವಾ, ಆಗಲೇ ಹಿಂಗೆ ಹಿಂಗೆಲ್ಲ ಹೊಡಿತಾ ಇರ್ತಾರೆ. ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗಿದೆ ಈ ಕ್ಯಾರೆಕ್ಟರ್. ಏಕೆ ಹಂಗೆ ಆಡ್ತಾ ಇದೀರಾ ನೀವು. ಅದು ಇನ್ನೇರಿಟ್ ಆಗ್ಬಿಡುತ್ತೆ ಅದು ನಿಮ್ಮ ಮೈ ಒಳಗೆ. ಹೌದಾ? ಬಟ್ ಒಂದು ನೀವೇನ್ರಿ ಇದನ್ನ ತಗೊಂಡು? ಅಲ್ಲಲ್ಲ ಆಸ್ ಆರ್ಟಿಸ್ಟು ಏನೇ ಆಗಲಿ ಆ ಪಾತ್ರ ಅಂತ ಬಂದಾಗ ಅದಕ್ಕೆ ತಯಾರಿ ಹೌದು. ಕಲಿದಿರೋದೆಲ್ಲ ಕಲಿಬೇಕಾಗುತ್ತೆ. ಇಷ್ಟ ಅಂದ್ರೆ ಆಮೇಲೆ ಈಗ ಒಬ್ಬ ಡಾಕ್ಟರ್ ಪಾತ್ರ ಮಾಡಿದ್ರೇನೆ ಆ ಡಾಕ್ಟರ್ ಹೆಂಗ್ ಬಿಹೇವ್ ಮಾಡ್ತಾರೆ, ಹೆಂಗ್ ಚೆಕ್ ಮಾಡ್ತಾರೆ, ಅದೆಲ್ಲವೂ ತಿಳ್ಕೊಳ್ಳೇಬೇಕಾಗತ್ತೆ. ನನಗೆ ಆ್ಯಕ್ಚುಲಿ ತುಂಬ ಜನ ಈ ಟಗರು ಪಲ್ಯ ಸಿನಿಮಾ ಮಾಡಿದಾಗ ಈಗ ಏನು ಚೆನ್ನಾಗಿ ಮಾಡಿ ಅದು ಭಾಷೆ ಎಲ್ಲ ಏನು ಚೆನ್ನಾಗಿ, ದೇವರನ್ನ ನನಗೆ ಆ ಪಾತ್ರ ಕಷ್ಟನೇ ಅಲ್ಲ. ಯಾಕಂದರೆ ನಾನು ಬೆಳೆದು ಬಂದಿದ್ದಲ್ಲಿ ನನ್ನ ಕಷ್ಟ ಆಗಿದ್ದು ವಿದ್ಯಾಪತಿಯಲ್ಲಿ. ಅಂದರೆ ಆ ಥರ ಫುಲ್ ಶೋಕಿ ಮಾಡೋಕ್ಕಾಗಿಲ್ಲ ಮಾಡೋ ಥರ ಮಾಡೋದು, ಈ ಫೇಕ್ ರಿಚ್ ಈ ಥರದ್ದೆಲ್ಲ ತೋರಿಸ್ಬೇಕು ಅಂತ ನಾನು ಸುತ್ತ ಇರೋರೆಲ್ಲ ಸ್ಪ್ಲೆಂಡರ್ಗಳೇ ಹೇಳ್ತಾರೆ, ಗೊತ್ತಾಗ್ತಿದ್ದಾರೆ ನಿಮಗೆ. C800 ಸ್ಪ್ಲೆಂಡರು ವಿಕ್ಟರು ಹೇಳ್ತಾ ಇರೋದು ಎಲ್ಲ ಆ ಥರ. ಸೊ ಈ ಥರ ರಿಚ್ ಅಂದರೆ ಅದನ್ನ ಹಾಕೊಳ್ಳೋದಿದೆ ಗೊತ್ತಾ, ಇಲ್ಲದೆ ಇರೋದನ್ನ ಅದನ್ನು ಸ್ವಲ್ಪ ಚಾಲೆಂಜ್. ಆ್ಯಕ್ಚುಲಿ ಈ ಪಾತ್ರ ನನಗೆ ತುಂಬ ಚಾಲೆಂಜ್ ಇದು. ಅಲ್ಲ ಅಂದ್ರೆ ಅದನ್ನ ಹೇಳ್ತಾ ಇದ್ದೆ, ಅಂದ್ರೆ ಒಂದು ಅಥೆಂಟಿಸಿಟಿ ಬರಬೇಕು ಅಂತಂದ್ರೆ ಅಷ್ಟು ಮಾಡ್ಬೇಕು, ಅದೇ ನನ್ನ ಕೆಲಸ ಅಲ್ವಾ? ಆಕ್ಟರ್ಸ್ಗೆ ಅದೊಂದು ಬಂದ್ಬಿಡುತ್ತೆ ಇವಾಗ ನಾವು ಮಾಡ್ಬೇಕು ಅಂತ. ಈಗ ನೀವ್ ನಾನು ಸುಮ್ಮನೆ ಮಾಡಿಸ್ತಾ ಇದ್ದೀರಾ, ಏನ್ ಮಾಡ ಅಕಸ್ಮಾತ್ ನನಗೆ ಏನಾದ್ರು ಹಂಗ ಆತರ ಒಂದು ರೋಲ್ ಬಂದ್ರೆ ಇಲ್ಲ ನಾನು ಮಾಡ್ಲೇಬೇಕು ಅಂತ ದಿನ ಬರ್ತೀನಿ ಹಂಗದು. ನೆಕ್ಸ್ಟ್ ಇವ್ರಿಗೆ ಒಂದು ಆಕ್ಷನ್ ಸಿನಿಮಾನ ಮಲೈಕಾ. ಹೌದು, ಮೈ ವೈಫ್ ಇಸ್ ದ ಗ್ಯಾಂಗ್ಸ್ಟರ್ ಅಂತ ಒಂದು ಸಿನಿಮಾ ಇದೆ, ಆ ಥರದ್ದೊಂದು ಮಾಡ್ಸೋಣ. ಇವ್ರು ನೆಕ್ಸ್ಟ್ ವಿದ್ಯಾ, ಆ್ಯಕ್ಚುಲಿ ವಿದ್ಯಾ ಸಿನಿಮಾದು ಇದು ಮಾಡ್ಬೋದು. ಆ್ಯಕ್ಚುಲಿ ನಾವು ಸೀಕ್ವೆಲ್ಲೇ ಮಾಡ್ಬೋದು ಅಂತೀಯಾ? ಏನಿದೆ ಹಂಗಾರೆ ಸರ್ಪ್ರೈಸ್ ಎಂಡಿಗೆ. ಏನ್ ಸರ್ಪ್ರೈಸ್, ನಾನಂತೂ ಸಿನಿಮಾ ನೋಡಿಲ್ಲ. ಇಲ್ಲ, ಸಿನಿಮಾ ಚೆನ್ನಾಗಿ ಬಂದಿದೆ. ಹಂಗೆಲ್ಲ ಏನೋ ಸರ್ಪ್ರೈಸ್ ಇದೆ ಅಂತಂದ್ರೆ ವಿದ್ಯಾಗೆ ಹಂಗೆ ಇಲ್ಲ, ಆ್ಯಕ್ಚುಲಿ ಮಾಡ್ಬೋದು. ಆಕ್ಷನ್ ಎಲ್ಲ ಮಾಡಿ ಗಂಡನ್ನ ಎಲ್ಲೋ ಸಿಗಾಕೊಂಡ್ಬಿಟ್ಟಿರ್ತಾನೆ, ಅಲ್ಲ, ಈ ಪಿಕ್ಚರ್ ಆದ್ಮೇಲೆ ಎಲ್ಲರೂ ಕಾಪಾಡ್ಕೊಂಡ್ ಬರ್ತಾರೆ. ಈ ಪಿಕ್ಚರ್ ಆದ್ಮೇಲೆ ಎಲ್ಲರೂ ಎಂಟೇಸ್ ಇಟ್ಕೊಂಡು ಓಡಾಡ್ತಾರೆ ನಂಗಾರೆ. ಕರೆಕ್ಟ್, ಯಾಕೆ ಆಗ್ಬಾರ್ದು? ಆಗ್ಬೇಕು. ಸುಮ್ಮನೆ ಒಂದು ತಮ್ಮನೇಲ್ಗೆ ಈ ಧ್ರುವ ಸರ್ಜಾಗೆ ಪ್ರೇರಣಾಪತಿ, ಧನಂಜಯಗೆ ಧನ್ಯತಾಪತಿ ಅಂತಲ್ಲ ಸುಮ್ಮನೆ ತಮ್ಮನೇಲೆಲ್ಲ ಹಾಕಿದ್ದಷ್ಟೇ. ಆಲ್ರೆಡಿ ಶುರುವಾಗಿದೆ ಅದು. ಚೆನ್ನಾಗಿರಲ್ಲ ಒಂಥರ ಅಂತ. ಹೌದು, ಯಾರು ಯೋಚನೆ ಮಾಡಿರ್ಲಿಲ್ಲ ಆಯ್ತು. ಮೊನ್ನೆ ನಾವು ಆದ್ರೆ ಅವಾಗಲೇ ಪ್ರತಿಮಾಪತಿ ಅಂತ ನನ್ಗೆ ಹೇಳ್ತಾರಲ್ಲ ಅವಾಗಲೇ, ಸುಮ್ಮನೆ ಜನ ಹೌದಲ್ವಾ ಇದು ಯಾಕೆ ಆಗ್ಬಾರ್ದು ಅಂತ. ಹೊಸ change. ಹೊಸ ರೆವಲ್ಯೂಷನ್ ಶುರುವಾದ್ರೆ Innovative idea. ಹೆಣ್ಮಕ್ಳು ಖುಷಿ ಆಗ್ತಾರೆ. ಖುಷಿ ಆಗ್ತಾರೆ. ಹೆಣ್ಮಕ್ಳು ಖುಷಿ ಆಗ್ಬೇಕು ಅಂತ ತಾನೇ ವಿದ್ಯಾಪತಿ ಅಂತ ಇಟ್ಟಿರೋದು. ನಾನ್ ಫಸ್ಟ್ ವಿದ್ಯಾಪತಿ ಆದ್ರೆ ಮೋಸ್ಟ್ಲಿ ಗಣಪತಿ ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ. ಆ ಥರ ಅನ್ಕೊಂಡಿದ್ದು. ಅಂದ್ರೆ ಟ್ರೈಲರ್ ಬಂದು ಅಸಲಿ ವಿಚಾರ ಗೊತ್ತಾಗಿರೋದು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಈಗ ಏಪ್ರಿಲ್ 10ಕ್ಕೆ ಬರ್ತಾರಂಥದ್ದು ಸೀಸನ್ ತುಂಬ ಚೆನ್ನಾಗಿದೆ. ರಜೆಗಳು, ಮಕ್ಕಳು, ಮರಿ, ಕಾಲೇಜ್ ಹುಡುಗರು ಎಲ್ಲ ಬರ್ತಾ ಇದ್ದಾರೆ. IPL ಪೀಕ್ ಟೈಮ್ ಅಲ್ವಾ? IPL ಸ್ಟಾರ್ಟಿಂಗ್ ಟೈಮ್. IPL ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಸಿನಿಮಾ ಚೆನ್ನಾಗಿದೆ ಅಂದ್ರೆ ಯಾವಾಗಲೂ ಎಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದಾವೆ ಇಷ್ಟು ವರ್ಷ. ಅಲ್ಲ, 3 ತಿಂಗಳು ಒಂದು IPL ಇರುತ್ತೆ, 1 ತಿಂಗಳು ವರ್ಲ್ಡ್ ಕಪ್ ಇರುತ್ತೆ. ಹಂಗಂದ್ರೆ ನಾವು ಸಿನಿಮಾ ಎಲೆಕ್ಷನ್ ಇರುತ್ತೆ, ಅದಿರುತ್ತೆ, ಎಲ್ಲ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಕ್ಕಾಗಲ್ಲ. ಸ್ಟಾರ್ಟಿಂಗ್ ಅದೊಂದು ಭಯ ಇತ್ತು IPL ಇಂದ ಹಂಗಂತ. ಈಗ ಆ ಥರದ್ದೇನಿಲ್ಲ, ಸಿನಿಮಾ ಚೆನ್ನಾಗಿರೋ ಜನ ಹೋಗಿ ನೋಡಿ. ಹೌದು, ಖಂಡಿತ. ವಿದ್ಯಾಪತಿ ಸಿನಿಮಾ ಓವರಾಲ್ ಆಗಿ ನೋಡೋ ಥರದ್ದಾದರೆ ಅಂದರೆ ಕಂಟೆಂಟ್ ವೈಸ್ ಇಲ್ಲಿವರೆಗೂ ಅಂದರೆ ಜನ ಮಾತಾಡ್ತಿರೋದು ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಬಸ್ ಕ್ರಿಯೇಟ್ ಆಗಿರೋದು ಎಲ್ಲವೂ ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಅದೇನು ಹೇಳಿದ್ದು, ಅಲ್ಟಿಮೇಟಾಗಿ ಒಂದು ಹೊಸ ಕಂಟೆಂಟ್ ಮಾಡಿದರೆ ಮಾತ್ರ ಈ ಕಾನ್ಫಿಡೆಂಟ್ ಬರೋಕ್ಕೆ ಸಾಧ್ಯ, ಈ ಥರ ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಸಾಧ್ಯ. ಸುಮ್ಮನೆ ಇಲ್ಲಾಂದರೆ ಯಾರ ಥರ ಮಾತಾಡ್ತಾರೆ. ಸೊ ಆ ಫೀಲಿಂಗ್ ನಮಗೂ ಇದೆ. ಅಂದರೆ ವಿದ್ಯಾಪತಿ ತುಂಬ ಚೆನ್ನಾಗಾಗುತ್ತೆ, ದೊಡ್ಡದಾಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ರಮೋಷನ್ ಈ ಎಲ್ಲ ಅರಸಾಹಸಗಳನ್ನು ಮಾಡಬೇಕಾಗುತ್ತೆ. ಇವೆಲ್ಲ ನೋಡಿ, ಇವೆಲ್ಲ ಅವೇರ್ನೆಸ್ ಜನಕ್ಕೆ. ನಮ್ಮ ಸಿನಿಮಾದಲ್ಲಿ ಏನೋ ಇದೇನೋ ಒಂದು ಅಥವಾ ನಮ್ಮ ಸಿನಿಮಾ ಹೆಸರು ಆದ್ರೂ ರೀಚ್ ಆಗಲಿ ಅನ್ನೋ ಪ್ರಯತ್ನಗಳಿವೆಲ್ಲ. ಆಮೇಲೆ ನನ್ಗೇನ್ ಅನ್ಸುತ್ತಾ, ಈಗ ತುಂಬಾ ಚಿಕ್ಕ ಮಕ್ಳು ಹುಡುಗಿರು ಕರಾಟೆ ಕ್ಲಾಸಸ್ಗೆ ಹೋಗ್ತಾರೆ. ಅವ್ರ ಮಕ್ಕಳೆಲ್ಲ ಇಷ್ಟಪಟ್ಟು ಬಂದ್ಬಿಟ್ಟು ನೋಡ್ತಾರೆ ಸಿನಿಮಾ. ಆ್ಯಕ್ಚುಲಿ ನಾವು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಇದನ್ನ, ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ತಾ ಇರ್ತೀವಿ. ಫ್ಯಾಮಿಲಿಯಲ್ಲಿ ಮಕ್ಕಳಿದ್ದಾರೆ ಅನ್ನೋದೇ ಮರ್ತಿರ್ತೀವಿ. ಅಂದರೆ
ಅವ್ರಿಗೂ ಸಿನಿಮಾ ಮಾಡಬೇಕಲ್ವ. ನಾವು ಮಕ್ಕಳಿದ್ದಾಗ ಎಷ್ಟು ಐ ಮೀನ್ ನಾವು ಈ ಸಿನಿಮಾ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಕರ್ಕೊಂಡೋಗಿದ್ದಿದೆ ಪೋಷಕರನ್ನ ಥಿಯೇಟ್ರ್ಗಳಿಗೆ. ಸೊ ಈ ಸಿನಿಮಾ ಆ ಥರದ್ದೊಂದು ಸಿನಿಮಾ ಅಂದರೆ ಮಕ್ಕಳು ಎಂಜಾಯ್ ಮಾಡೋಂಥ ಸಿನಿಮಾ. ಆ ಥರದ್ದು ಬೇಕಲ್ವ ಅದು. ಈ ಇಕ್ಕಟ್ಟು ಸಿನಿಮಾ ನೋಡ್ಬಿಟ್ಟು ಏನು ತುಂಬ ಜನ ನಮ್ಮ ಮಕ್ಳಿಗೆ ನೀವು ಇಷ್ಟ, ನಮ್ಮ ಮಕ್ಳಿಗೆ ನೀವು ಇಷ್ಟ, ತುಂಬ ಎಷ್ಟೊತ್ತು ನೋಡಿದ್ದಾರೆ ಇಕ್ಕಟ್ಟು ಸಿನಿಮಾನ ಹಂಗೆ ಹಿಂಗೆ ಅಂತ. ಸೊ ಈ ಸಿನಿಮಾದಲ್ಲಿ ಕೂಡ ಅಂದರೆ ಎಸ್ಪೆಷಲಿ ಮಕ್ಕಳು ತುಂಬ ಚೆನ್ನಾಗಿ ನಗ್ತಾರೆ. ಚಿಕ್ಕ ಮಗು ನಂಗೆ ಒಂದು ಹೊಡಿಯುತ್ತೆ, ನೋಡ್ಬೇಕು ನೀವು ಅದನ್ನ ಫೈಟ್ನ. ಇಷ್ಟೇ ಇರ್ತಾನೆ ಅವನು ಕರಾಟೆ ಫೈಟಲ್ಲಿ ಹಾಡ್ದ ನಂಗೆ ಚೆಚ್ಚಾಡ್ತಾನೆ. ಅದನ್ನ ನೋಡಿ ಮಕ್ಳು ಹೆಂಗೆ ಇಷ್ಟಪಡ್ತಾರೆ ನೋಡ್ತಾ. ಅವನು ಎದ್ದೆದ್ದು ಹೊಡಿತಾ ಇರ್ತಾನೆ ನನಗೆ ಕಿಕ್ಸು. ಅವಳು ಒಂದು ಸಕದ ಮಾಡಿದ್ದಾನೆ ಅವನು. ಆ ಥರ ಅಂದರೆ ಆ ಮಕ್ಳಿಗೆ ಅವೆಲ್ಲ ಇಷ್ಟ ಆಗ್ತವೆ ತುಂಬ ಚೆನ್ನಾಗಿ. ಎಲಿಮೆಂಟ್ ಇದ್ದಾವೆ. ಹೌದೌದು. ಇವತ್ತು ಅದೇ ಮಕ್ಕಳು ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಮತ್ತು ಇವಾಗ ಅದೇ ಆಗಲೇ ಸೋಷಿಯಲ್ ಮೀಡಿಯಾದಿಂದ ತುಂಬ ಮಕ್ಕಳಿಗೆ ಇವೆಲ್ಲವೂ ಗೊತ್ತು. ಆಲ್ಮೋಸ್ಟ್ ಎಲ್ಲನೂ ನೋಡಿರ್ತಾರೆ. ಅಂದರೆ ರೀಲ್ಸ್ ಆಗಲಿ ಅಥವಾ ಈಗ ಶಾರ್ಟ್ಸ್ ರೂಪದಲ್ಲಾಗಲಿ. ಅಂದರೆ ಈಗ ಕರಾಟೆ ಹೇಳ್ತಾಯಿದ್ರು, ಕಲಿತಾ ಇದ್ದಾರೆ ಅಂದರೆ ಅವ್ರು ಕಲಿತಾ ಇದ್ದಾರೆ ಅಂದರೆ ಆ ಸೆಗ್ಮೆಂಟ್ ನೋಡ್ತಾ ಇರ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಆ್ಯಂಡ್ ಈ ಥರದ ಕಂಟೆಂಟ್ಸು ಬೇಗ ಮಕ್ಳಿಗೆ ರೀಚ್ ಆಗುತ್ತೆ, ತಲುಪುತ್ತೆ. ನನ್ನ ಮನೇಲಿ ನಮ್ಮ ಮಗಳೇನೆ ನನ್ನ ಟ್ರೈಲರ್ ನೋಡ್ಬೇಕಾದ್ರೆ ಅದನ್ನೇ ನೋಡ್ತಾರೆ. ಪಾಪ ಏನದು ಅಂತ ಅಂದ್ಬಿಟ್ಟು ಅಂದರೆ ಅಟ್ರಾಕ್ಟ್ ಆಗುತ್ತೆ ಅದು. ಸೊ ಒಂದು ವಿಚಾರಕ್ಕೆ ಆ್ಯಂಡ್ ಮೋರ್ ಓವರ್ ಈ ಥರದೊಂದು ಜಾಗ ಇಲ್ಲಿ ಕಲ್ತಿದ್ದು ಈ ಸಿನಿಮಾಗೆ ರಮೇಶ್ ಅವ್ರನ್ನ ಕರೀರಿ ಹೆಂಗೆ ಮಾತಾಡ್ತಾರೆ. ರಮೇಶ್ ಬನ್ನಿ ಸರ್. ಥ್ಯಾಂಕ್ ಯು ಈ ಥರದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಜಾಗದಲ್ಲಿ. ಮತ್ತು ಇವ್ರನ್ನ ಹೆಂಗೆ ಟ್ರೈನ್ ಮಾಡಿದ್ರಿ ಅಂತ ಒಂಚೂರು ಹೇಳ್ಬೋದಾ? ಅವ್ರು ನನಗೆ ಆ್ಯಕ್ಚುಲಿ ಫಸ್ಟು ಒಳ್ಳೆ ಸ್ನೇಹಿತರು. ನಾನು ಒಂದು ಸುಮಾರು 9-10 ವರ್ಷದ ಪರಿಚಯ. ಸೊ ಅವ್ರನ್ನ ಟ್ರೈನ್ ಮಾಡೋದು ನನಗೆ ಕಷ್ಟ ಅನಿಸಿಲ್ಲ. ಯಾಕಂದ್ರೆ ಅವ್ರು ಇದಕ್ಕಿಂತ ಮುಂಚೆ ಫಸ್ಟು ಇನ್ನೂ ಸೂಪರಾಗಿ ಮಾಡೋರು, ಇಲ್ಲ ಸ್ವಲ್ಪ ಕಮ್ಮಿ. ಬಟ್ ಈ ಸಿನಿಮಾಗೆ ತುಂಬ ಅದ್ಭುತ ಚೆನ್ನಾಗಿ ಕಲ್ತಿದ್ದಾರೆ. ನೀವು ಸಿನಿಮಾಲ್ಲಿ ಏನು ನೋಡಿದಿರೋ ಅದು ಆ್ಯಕ್ಚುಲಿ ಇನ್ನೂ ಕಮ್ಮಿನೇ. ಅವ್ರು ಇನ್ನೂ ಜಾಸ್ತಿ ಕಲ್ತಿರೋದು ಪ್ರಾಬ್ಲಿ ಬರೋ ಸಿನಿಮಾಗಳಲ್ಲಿ ನೋಡ್ಬರ್ಬೋದು. ಇಸ್ ನಾಟ್ ಜಸ್ಟ್ ಅ ಕಾಮಿಡಿಯನ್, ಹಿ ಹ್ಯಾಸ್ ಮೋರ್ ಕ್ಯಾಲಿಬರ್ ಟು ಡೂ ಮೋರ್ ಆ್ಯಕ್ಷನ್ ಸಿನಿಮಾಸ್. ಆ್ಯಕ್ಷನ್ ಸಿನಿಮಾಸ್ ನೋಡಿದ್ರಾ? ಅಲ್ಲ, ಅವ್ರು ಚೆನ್ನಾಗಿ ಮಾಡ್ತಾರೆ. ಅದು ಆಡಿಯನ್ಸ್ ನೋಡ್ದಿರೋದು ತುಂಬ ನಾನು ಪ್ರಾಕ್ಟೀಸ್ ಮಾಡೋದು ನೋಡಿದ್ನಲ್ಲ. ಹಿ ಹ್ಯಾಸ್ ಮೋರ್ ಕ್ಯಾಲಿಬರ್. ತುಂಬ ಪಾಪ ಪೇಷನ್ಸಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ರಮೇಶ್ ನಿಮಗೆ. ಹಿಂಗೆ ಅದು ನಮಸ್ಕಾರ. ಥ್ಯಾಂಕ್ ಯು. ಅದಕ್ಕೆ ಎಲ್ಲದಕ್ಕೂ ಒಂದು ಕಲೆ ಇರುತ್ತಲ್ವಾ, ಸೊ ಅದೇ ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಜಾಗ ಕೊಟ್ಟಿದ್ದಕ್ಕೆ, ಇವತ್ತು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ನಾಗವ್ರನ್ನ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಅಂತ ಗೊತ್ತಾಯಿತು. ಹಾಗಾಗಿ ನಿಮ್ಮಿಂದ 2 ಮಾತು. ಥ್ಯಾಂಕ್ ಯು ಸೊ ಮಚ್. ವಿದ್ಯಾಪತಿ ಸಿನಿಮಾ ದೊಡ್ಡದಾಗಲಿ, ನಿಮಗೂ ಆ ಒಂದು ಶ್ರೇಯ ಸಿಗಲಿ ಅಂತ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಮಲೇಕಾ ಥ್ಯಾಂಕ್ ಯು. ನಾಗ ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಇಬ್ಬರು ತುಂಬ ಒಳ್ಳೆ ಕಲಾವಿದರು. ನಾವು ನೋಡ್ದಂಗೆ ನಿಮ್ಮ ಜರ್ನಿಗಳೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಅವರು ಸೀರಿಯಲಿಂದ ಬಂದಿದ್ದು ಅಥವಾ ಯಾವಾಗಲೂ ಒಂದು ಆ ಪರಿಶ್ರಮ, ಆ ಕೃಷಿ ಮಾಡಿದ್ರೇ ನಿಮ್ಗೆ ಅಲ್ಟಿಮೇಟಾಗಿ ಆ ಫಲ ಸಿಗೋದು. ಸುಮ್ಮನೆ ಏಕ್ದಮ್ ಬಂದ ತಕ್ಷಣ ಯಾವುದೂ ಸಿಗಲ್ಲ. ಸೊ ಆ ಒಂದು ಸಾಲಲ್ಲಿ ನಿಂತಿದ್ದೀರಾ, ತುಂಬ ಒಳ್ಳೆಯದಾಗುತ್ತೆ. ವಿದ್ಯಾಪತಿ ಅಂತ ಕಾಣ್ತಾ ಇದೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವಿದ್ಯಾಪತಿ ಮಾತುಕತೆ ಜೊತೆಗೆ ಒಂದಷ್ಟು ಸಾಹಸಗಳು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಒಂದಷ್ಟು ತರಲೆ ತಮಾಷೆ ಜೊತೆಗೆ ಒಂದಷ್ಟು ಸೀರಿಯಸ್ ಮಾತುಕತೆ ವಿದ್ಯಾಪತಿ ಚಿತ್ರತಂಡದ ಜೊತೆಗೆ ನೀವೆಲ್ಲರೂ ಇಷ್ಟಪಟ್ಟಿರ್ತಾರೆ. ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದ್ರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನೀವು ಆನಂದಿಸ್ತೀರಾ. ಮಕ್ಕಳು ಮರಿ ಸಮೇತ ನೋಡುವಂಥ ಪಿಕ್ಚರು ಈ ಬೇಸಿಗೆಗೆ ಬರ್ತಾಯಿದೆ. ಮಿಸ್ ಮಾಡದೆ ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ.